ಬೀದರ್ ಇರ್ಬೋದು ಕಲಬುರಗಿ ಎರಡೂ ಕಡೆ ರೈತರು ಒಂದೇ ಮಾತು ಹೇಳ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ 1,05,000 ಹೆಕ್ಟರ್ ಜಮೀನು ಪ್ರದೇಶ ಅಷ್ಟು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿದೆ, ನಾಶ ಆಗಿದೆ ಬೆಳೆ. ಬೀದರ್ಗೆ ಬಂದಾಗ ನೀವು ಹತ್ತತ್ರ 79,000-80,000 ಹೆಕ್ಟರ್ ಜಮೀನು ಪ್ರದೇಶ ಸಂಪೂರ್ಣವಾಗಿ ಬೆಳೆ ಏನು ಬೆಳೀತಕ್ಕಂಥದ್ದಕ್ಕೆ ರೈತರು ಈ ಬಾರಿ ಬಿತ್ತನೆ ಬೀಜವನ್ನು ಬಿತ್ತಿದ್ರು. ಆದರೆ ಸಂಪೂರ್ಣವಾಗಿ ಇವತ್ತು ನೀವೇ ನೋಡಿದ್ದೀರಿ, ಇಳಿದು ತೋರಿಸಿದ್ದೇವೆ, ನೋಡಿದ್ದೇವೆ ನಾವು ಕೂಡ. ಇವತ್ತು ಉದ್ದಿರ್ಬೋದು, ಹೆಸರಿರ್ಬೋದು, ತೊಗರಿ, ವಿಶೇಷವಾಗಿ ತೊಗರಿ, ಹತ್ತಿ ಇರ್ಬೋದು, ಆಮೇಲೆ ಸೋಯಾಬೀನ್ ಇರ್ಬೋದು, ಈ ರೀತಿ ಇವೆಲ್ಲವೂ ಕೂಡ ಏನು ಪ್ರತಿ ವರ್ಷ ರೈತರು ಬೆಳೀತಾರೆ. ಆದರೆ ಈ ವರ್ಷ ಭಾಳ ಗಂಭೀರವಾದಂಥ ಒಂದು ಸ್ಥಿತಿಗೆ ಇವತ್ತು ರೈತರು ಹೋಗಿ ತಲುಪಿದ್ದಾರೆ. ರೈತರನ್ನ ಇವತ್ತು ಗಮನಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಎಕರೆಗೆ ಕನಿಷ್ಠ ಪಕ್ಷ 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡುವ ಮೂಲಕ ಒಂದು ವಿಶೇಷ ಪ್ಯಾಕೇಜ್ನ ರೈತಾಪಿ ವರ್ಗಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಇಡಬೇಕು ಅಂತಕ್ಕಂಥದ್ದು ರೈತರ ಪರವಾಗಿ ಇವತ್ತು ಪಕ್ಷದ ವತಿಯಿಂದ ನಾವೆಲ್ಲರೂ ಆಗ್ರಹಿಸ್ತೀವಿ, ಒತ್ತಾಯಿಸ್ತೀವಿ. ಬೀದರ್ ಇರ್ಬೋದು ಕಲಬುರಗಿ ಎರಡೂ ಕಡೆ ರೈತರು ಒಂದೇ ಮಾತು ಹೇಳ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ 1,05,000 ಹೆಕ್ಟರ್ ಜಮೀನು ಪ್ರದೇಶ ಅಷ್ಟು ಸಂಪೂರ್ಣವಾಗಿ ಇವತ್ತು ಲಾಸ್ ಆಗಿದೆ, ನಾಶ ಆಗಿದೆ ಬೆಳೆ. ಬೀದರ್ಗೆ ಬಂದಾಗ ನೀವು ಹತ್ತತ್ರ 79,000-80,000 ಹೆಕ್ಟರ್ ಜಮೀನು ಪ್ರದೇಶ ಸಂಪೂರ್ಣವಾಗಿ ಬೆಳೆ ಏನು ಬೆಳೀತಕ್ಕಂಥದ್ದಕ್ಕೆ ರೈತರು ಈ ಬಾರಿ ಬಿತ್ತನೆ ಬೀಜವನ್ನು ಬಿತ್ತಿದ್ರು. ಆದರೆ ಸಂಪೂರ್ಣವಾಗಿ ಇವತ್ತು ನೀವೇ ನೋಡಿದ್ದೀರಿ, ಇಳಿದು ತೋರಿಸಿದ್ದೇವೆ, ನೋಡಿದ್ದೇವೆ ನಾವು ಕೂಡ. ಇವತ್ತು ಉದ್ದಿರ್ಬೋದು, ಹೆಸರಿರ್ಬೋದು, ತೊಗರಿ, ವಿಶೇಷವಾಗಿ ತೊಗರಿ, ಹತ್ತಿ ಇರ್ಬೋದು, ಆಮೇಲೆ ಸೋಯಾಬೀನ್ ಇರ್ಬೋದು, ಈ ರೀತಿ ಇವೆಲ್ಲವೂ ಕೂಡ ಏನು ಪ್ರತಿ ವರ್ಷ ರೈತರು ಬೆಳೀತಾರೆ. ಆದರೆ ಈ ವರ್ಷ ಭಾಳ ಗಂಭೀರವಾದಂಥ ಒಂದು ಸ್ಥಿತಿಗೆ ಇವತ್ತು ರೈತರು ಹೋಗಿ ತಲುಪಿದ್ದಾರೆ. ರೈತರನ್ನ ಇವತ್ತು ಗಮನಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಎಕರೆಗೆ ಕನಿಷ್ಠ ಪಕ್ಷ 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡುವ ಮೂಲಕ ಒಂದು ವಿಶೇಷ ಪ್ಯಾಕೇಜ್ನ ರೈತಾಪಿ ವರ್ಗಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಇಡಬೇಕು ಅಂತಕ್ಕಂಥದ್ದು ರೈತರ ಪರವಾಗಿ ಇವತ್ತು ಪಕ್ಷದ ವತಿಯಿಂದ ನಾವೆಲ್ಲರೂ ಆಗ್ರಹಿಸ್ತೀವಿ, ಒತ್ತಾಯಿಸ್ತೀವಿ.